ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನು ಬ್ಲಾಗ್ ಮಾಡ್ತಾ ಇರೋದು ಅಂದ್ರೆ ಅನನ್ಯ ಬರ್ಡೇ ಪ್ರಿಪ್ರೇಷನ್ ಬ್ಲಾಗು. ಸೊ ಹೇಗೆ ಪ್ರಿಪ್ರೇಷನ್ ಮಾಡ್ತೀನಿ, ಯಾವ ತರ ಇರುತ್ತೆ ಬರ್ಡೇ ಅಂತ ಬನ್ನಿ ನೋಡಿ. ಗೈಸ್, ಅನನ್ಯ ಬರ್ತಡೆಗೆ ಫಸ್ಟ್ ಗಿಫ್ಟ್ ಬಂದಿದೆ. ಇದನ್ನ ನಮ್ಮ ಬ್ರೋ ಕಳ್ಸಿಕೊಟ್ಟಿದ್ದಾರೆ. ಅವ್ರ ಪೇಜ್ನ ಮೆನ್ಷನ್ ಮಾಡ್ತೀನಿ ನೋಡಿ. ಆ್ಯಂಡ್ ಬರ್ಡೇ ದಿವಸ ಇದನ್ನು ರಿವೀಲ್ ಮಾಡ್ತೀವಿ ಗೈಸ್. ಇವಾಗ ನಾನು ಇಲ್ಲಿ ಅನನ್ಯ ಬರ್ತಡೆಗೆ ಗಿಫ್ಟ್ ತಗೊಳ್ಳೋಣ ಅಂತ ಬಂದಿದ್ದೀನಿ. ಆ್ಯಕ್ಚುಲಿ ನಾನು ತುಂಬ ಗಿಫ್ಟ್ ಅಂತ ಹೇಳಿದ್ನಲ್ಲ, ಸೊ ಅದಕ್ಕೆ ಒಂದು ಚಿಕ್ಕ ಚಿಕ್ಕ ಗಿಫ್ಟ್ ಎಲ್ಲ ತಗೊಳ್ಳೋಣ ಅಂತ ಬಂದಿದ್ದೀನಿ. ಇದೊಂದು ತಗೊತಾ ಇದ್ದೀನಿ. ಬನ್ನಿ ಒಂದೊಂದಾಗಿ ಎಲ್ಲ ಗಿಫ್ಟ್ ತಗೊಂಡು ಹೋಗೋಣ ಗೈಸ್. ಇವಾಗ ನಾನು ಇಲ್ಲಿ ಅನನ್ಯಾಗೆ ಕಾರ್ ತಗೊಳಕ್ ಬಂದಿದ್ದೀನಿ. ಹಾಟ್ ವೀಲ್ ಕಾರ್ ಅಂತ ಅನ್ಕೊಂಡಿದ್ದೀರಾ? ಇಲ್ಲ ಗೈಸ್, ಬೇರೆ ತಗೊಳಕ್ ಬಂದಿದ್ದೀನಿ. ಅದೆಲ್ಲ ತೋರ್ಸಕ್ಕಾಗಲ್ಲ, ಯಾಕಂದ್ರೆ ಫಸ್ಟೇ ತೋರಿಸ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಅವಳಿಗೆ, ಸರ್ಪ್ರೈಸ್ ಇರಲ್ಲ. ಅದಕ್ಕೋಸ್ಕರ ತಗೊಳಕ್ ಬಂದಿದ್ದೀನಿ. ಏನಕ್ಕಂದ್ರೆ ತುಂಬ ಯೂಸ್ ಆಗುತ್ತೆ ಅವಳಿಗೆ ಇದೆಲ್ಲ. ನಾನು ಕೊಡೋ ಅಂಥ ಎಲ್ಲ ಗಿಫ್ಟು ಯೂಸ್ ಆಗೋವಂಥದ್ದೇ. ಮತ್ತು ಅವಳು ನನ್ನ ಹತ್ರ ಕೇಳ್ತಾ ಇರ್ತಾಳೆ ಗಿಫ್ಟ್ಸ್ನ. ನಂಗೆ ಗಿಫ್ಟ್ಸ್ ಅಂದರೆ ಆ ಥರ ಬೇಕು ಅಂತ ಯಾವಾಗಲೂ ಹೇಳ್ತಾ ಇರ್ತಾಳೆ. ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ನಾನು ತೊಗೊತಾ ಇದೀನಿ ಈ ಸಲ ಗಿಫ್ಟ್ಸ್ ಎಲ್ಲ. ಸೊ ಬನ್ನಿ ಕ್ರೇಜಿಯಾಗಿ ತಗೊಳ್ಳೋಣ. ಆ್ಯಂಡ್ ಪ್ಯಾಕ್ ಮಾಡಿಸುವಾಗ ಯಾವ್ಯಾವ ಗಿಫ್ಟ್ ಏನೇನಕ್ಕೆ ಅಂತ ಎಲ್ಲ ಹೇಳ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ವಲ್ಪ ಗಿಫ್ಟ್ನ ತೊಗೊಂಡಿದ್ದೀನಿ, ಇನ್ನೊಂದು ಸ್ವಲ್ಪ ಗಿಫ್ಟ್ನ ತೊಗೋಬೇಕು. ಅಲ್ಲಿ ಅವೈಲೇಬಲ್ ಇಲ್ಲ, ತರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಗೈಸ್ ನಾವು ಸ್ವಲ್ಪ ಬರ್ಡೇ ಐತೆ ಅಂತ ಇದ್ದಂಗೆ 5 days 6 days ಮುಂಚೆನೇ ಎಲ್ಲ ಪ್ರಿಪೇರ್ ಆಗಿಬಿಡ್ತೀವಿ. ಅವಳು ಅಷ್ಟೇ, ನಾನು ಅಷ್ಟೇ. ಒಂದಿನ ಇವಾಗ ನಾಳೆ ಫುಲ್ಲು ಫ್ರೀ ಮಾಡಿಕೊಂಡು, ಇನ್ನೂ ತುಂಬ ಕೆಲಸ ಇದೆ. ನಾನು ಇನ್ನೂ 10% ಕೂಡ ಮುಗಿಸಿಲ್ಲ, ತುಂಬ ಕೆಲಸ ಇದೆ. ಆ್ಯಂಡ್ ನಾನಿವಾಗ ಇಲ್ಲಿ ಟೆಡಿ ಬಿಯರ್ ಟಾಯ್ಸ್ ನೇಮ್ ಇದು ಇರೋದು. ಇಲ್ಲಿ ಇನ್ನೂ ಬೇರೆ ಐಟಮ್ಸ್ ಎಲ್ಲ ಇದೆ, ಅದನ್ನೆಲ್ಲ ತೊಗೊಳಕ್ಕೆ ಬರ್ಬೇಕು ಈ ಶಾಪ್ಗೆ. ಬಂದಾಗ ಮಾತಾಡೋಣ. ನೋಡಿ, ಇದೆ ಅಂಗಡಿ ಹೆಸರು, ಟೆಡಿ ಬಿಯರ್ ಗಿಫ್ಟ್ ಸೆಂಟರ್. ಬನ್ನಿ ನೆಕ್ಸ್ಟ್ ಇನ್ನು ಮುಂದೆ ಹೋಗೋಣ. ನಾನು ಅಂದ್ಕೊಂಡಿರೋ ಥರ ಬರಬೇಕಂತ ಏನೋ ಬಾಕ್ಸ್ ಎಲ್ಲ ರೆಡಿ ಮಾಡ್ಸಿದ್ದೀನಿ ಗೈಸ್. ಆ ಬಾಕ್ಸ್ ಎಲ್ಲೂ ಸಿಕ್ತಿಲ್ಲ, ಎಷ್ಟೋ ಜನದ ಹತ್ರ ಕೇಳಿದೆ. ಇವಾಗ ಬಾಕ್ಸ್ನ ರೆಡಿ ಬಾಕ್ಸ್ನೇ ರೆಡಿ ಮಾಡ್ಸಿದ್ದೀನಿ. ಅದೇ ಥರ ಬರಬೇಕು ಅಂತ ಸೈಕಾಗಿರುತ್ತೆ ಔಟ್ಪುಟ್ಟು. ನೋಡಿ ಯಾವ ಥರ ಪರಿಸ್ಥಿತಿಲಿ ಎತ್ಕೊಬೋತಾರೆ ನಮ್ಮ ಹುಡುಗರು, ಹೆಂಗೆ ಹಿಡ್ಕೊಬೋತಾರೆ. ನಾವು ನೋಡಿ ಇಲ್ಲಿ ಹೌದು ಡ್ರೈವರು, ನಾನು ನೋಡಿ ಅಂತಾನೆ ಇಲ್ಲ. ಆದರೆ ನಾನು ಅಂದ್ಕೊಂಡಿರೋ ಥರನೇ ಔಟ್ಪುಟ್ ಬರುತ್ತೆ ಗೈಸ್. ನೋಡೋಣ. ಇನ್ನು ಇದಕ್ಕೆ ಏನೇನೋ ಪ್ರಿಪ್ರೇಷನ್ ಮಾಡಬೇಕು, ಇನ್ನು ಇದಕ್ಕೆಲ್ಲ ಏನೇನೋ ಮಾಡಬೇಕು. ಅದನ್ನು ಮಾಡುವಾಗ ಬ್ಲಾಗ್ ಮಾಡ್ತೀವಿ. ಆ್ಯಂಡ್ ಸೈಕಾಗಿರುತ್ತೆ ಗೈಸ್. ನಾನು ಅಂದ್ಕೊಂಡಿರೋ ಥರ ಆಗಬೇಕು ಅಂತ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ. ಬಟ್ ನಾನು ಅಂದ್ಕೊಂಡಿರೋ ಥರ ಹಾಗೇ ಆಗುತ್ತೆ, ಮಾಡೇ ಮಾಡ್ತೀವಿ. ಸೊ ನೋಡೋಣ ಬನ್ನಿ ಹೇಗಿರುತ್ತೆ, ಏನೋ ಯಾವ ಥರ ಇರುತ್ತೆ ಔಟ್ಪುಟ್ ಅಂತ. ಓಕೆನಾ? ಇಷ್ಟು ಕಷ್ಟಪಡ್ತಾಯಿದ್ದೀವಿ ಅವಳ ಬರ್ಡೇಗೋಸ್ಕರ. ನೋಡಿ, ಅವಳು ನನ್ನ ಬರ್ಡೇ ಕಷ್ಟಪಟ್ಟಿದ್ದಾಳಲ್ಲ, ಅದಕ್ಕೋಸ್ಕರ ನಾನು ಅವಳ ಬರ್ಡೇ ಕಷ್ಟಪಡ್ಬೇಕಲ್ವಾ. ಟ್ರೈಯಿಂಗ್ ಗೈಸ್. ನಮ್ಮ ಹುಡುಗರು ಕಷ್ಟಪಡ್ತಾರೆ ಪಾಪ ನನ್ನ ಜೊತೆಗೆ. ನೋಡಿ, ಬಾರೋ ಕಂದ ಬಾರೋ, ನಿಂಗೆ ಒಂದು ಪ್ಲೇಟ್ ಕಬಾಬ್ ಎಕ್ಸ್ಟ್ರಾ ಕೊಡ್ಸ್ತೀನಿ ಬಾರೋ. ಹಿಂದೆಗಡೆ ಇನ್ನೊಬ್ಬ ಕೂತಿದ್ದಾನೆ. ಹೋಗು ಗಾಡಿನೇ ಯಾವ್ದೋ ಬಾಕ್ಸ್ ಹೊಡ್ಸ್ಕೊಳೋದಂಗೈತೆ ಗಾಡಿ ಅದು ಅವ್ರು ಓಡಿಸ್ಕೊಂಡು ಹೋಗ್ತಾರ ಥರನೇ ಕಾಣ್ತಾ ಇಲ್ಲ. ನೋಡಿ, ಯಾವ್ದೋ ಬಾಕ್ಸ್ ಗಾಡಿ ಓಡಿಸ್ಕೊಂಡು ಹೋಗ್ತಾರ ಥರ ಐತೆ. ಸೊ ಗಾಯ್ಸ್, ಇವಾಗ ನಾನು ಗಿಫ್ಟ್ ಬಾಕ್ಸ್ನ ನಾನೇ ರೆಡಿ ಮಾಡ್ತಾ ಇದ್ದೀನಿ ಗಾಯ್ಸ್. ಇದೆಲ್ಲ ತಗೊಂಡು ಬಂದು ಕಟ್ ಮಾಡಬೇಕು. ಸೊ ಗಿಫ್ಟ್ ಬಾಕ್ಸ್ ಯಾವ ಥರ ಅಂತಂದರೆ ಕ್ರೇಜಿ ಆಗಿರುತ್ತೆ ಗಾಯ್ಸ್. ಸರ್ಪ್ರೈಸ್ ಗಿಫ್ಟ್ ಬಾಕ್ಸ್ ಇದು. ಸೊ ಇದು ಕೂಡ ಇನ್ವೆಸ್ಟ್ ಮಾಡಿದ್ದೀನಿ ತುಂಬಾ. ಬಟ್ ನಾನು ಅನ್ಕೊಂಡಿರೋ ಥರ ಆಗಬೇಕು ಅಂತ ಈ ಕಷ್ಟ ಎಲ್ಲ ಪಡ್ತಾ ಇದ್ದೀವಿ ಗಾಯ್ಸ್. ಸೊ ಇದನ್ನು ಇವಾಗ ಕಟ್ ಮಾಡಿ, ಇದಕ್ಕೆಲ್ಲ ಇನ್ನು ಕವರ್ ಮಾಡಿ, ಗಿಫ್ಟ್ ಎಲ್ಲ ತಂದು ಮಾಡಬೇಕು. ಯಾವ ಥರ ಇರುತ್ತೆ ಅಂತ ನೋಡಿ. ಇವಾಗ ನಮ್ಮ ಹುಡುಗರು ಐಟಮ್ ಎಲ್ಲ ತೊಗೊಂಡು ಬಂದಿದ್ದಾರೆ. ಎಷ್ಟು ಶೀಟ್ ಐತೆ ಇದು? 20 ಶೀಟ್ ಇದೆ. ಇಷ್ಟೈತೆ. ಸೊ ಗಾಯ್ಸ್, ಇವಾಗ ನಾವು ಬಾಕ್ಸ್ನ ರೆಡಿ ಮಾಡ್ತಾ ಇದ್ದೀವಿ. ಬನ್ನಿ ನೋಡುವ ಯಾವ್ಯಾವ ಥರ ಬರುತ್ತೆ ಅಂತ. ಮುಚ್ಚೆ ಹೋದ್ರೆ ಗಮ್ಮೆಲ್ಲ ಅದು ಐತೆ. ಇವಾಗ ಫೈನಲ್ ಆಗಿ ಬಾಕ್ಸ್ ರೆಡಿ ಆಯಿತು. ಸೊ ಇದಕ್ಕೆ ಸ್ವಲ್ಪ ಕಲರ್ ಪೇಪರಿಂಗ್ ಮಾಡಬೇಕು, ಯಾಕಂದರೆ ಗಲೀಜ್ ಕಾಣ್ತಾ ಐತೆ. ಆಚೆ ಒಳಗೆಲ್ಲ ಫುಲ್ಲು ಕಲರ್ ಪೇಪರಿಂಗ್ ಮಾಡಬೇಕು. ಬನ್ನಿ ಹೆಂಗಿರುತ್ತೆ ನೋಡುವ. ಗೈಸ್, ಇವಾಗ ನಾವು ಮಾಡಿರುವಂಥ ಗಿಫ್ಟ್ ಬಾಕ್ಸ್ನ ಸ್ವಲ್ಪ ಚೆನ್ನಾಗಿ ಕಾಣಬೇಕು ಅಂತ ಎಲ್ಲ
ಗಿಫ್ಟ್ ಬಾಕ್ಸ್ ಥರ ಮಾಡ್ತಾ ಇದೀವಿ ಶೈನಿಂಗ್ ಪೇಪರ್ ಹಾಕಿ. ಹೆಂಗ್ ಬೇಕೋ ಹಂಗೆ ಆಗ್ತಾ ಇದೀವಿ ಗೈಸ್. ನಾವು ಅಂದ್ಕೊಂಡಿರೋ ಸ್ಟಿಕ್ಕರ್ ಸಿಕ್ಕಿಲ್ಲ, ಅದಕ್ಕೆ ಒಂದೊಂದು ಪೇಪರ್ನೇ ಅನ್ಸೋರ್ಸ ಸಾಕಾಗ್ಬಿಟ್ಟೈತೆ. ಆ ಸ್ಟಿಕ್ಕರ್ ಏನಾದರೂ ಸಿಕ್ಬಿಟ್ಟಿದ್ರೆ ಜಾಸ್ತಿ ಕೆಲಸನೇ ಹಿಡಿತಾ ಇರಲಿಲ್ಲ, ಸುಮ್ಮನೆ ಹಿಂಗೆ ಅನ್ಸ್ಕೊಂಡು ಹೋಗ್ಬಿಡೋದಿತ್ತು. ಬಟ್ ಇಷ್ಟೆಲ್ಲ ಎಫರ್ಟ್ ಹಾಕಿ ಮಾಡ್ತಾ ಇದ್ದೀನಿ ನೋಡಿ, ಅವಳ ಖುಷಿಗೋಸ್ಕರ. ಯಾಕೋ ನಾಯಿ ಬಂದ್ರೆ ನೋಡ್ಕೊಂಡು ಕೂತಿದ್ಯಾ ಅಲ್ಲಿ? ಶೀಟ್ ಎಲ್ಲ ಹಾಕಂದ್ಮೇಲೆ ಬಾಕ್ಸ್ ಯಾವ ತರ ಕಾಣುತ್ತೆ ಮತ್ತೆ ಯಾವ ತರ ರೆಡಿ ಮಾಡಿದೀವಿ ಅಂತ ತೋರಿಸ್ತೀವಿ ನೋಡಿ, ಓಕೆನಾ? ಇವಾಗ ನಾವು ರೆಡಿ ಮಾಡಿರುವಂತ ಫೈನಲ್ ಟಚ್ ಇದೆ ನೋಡಿ. ಇದನ್ನ ಹಿಂಗೆ ಇರಲ್ಲ, ಇನ್ನೊಂದು ಸ್ವಲ್ಪ ಇದನ್ನು ರೆಡಿ ಮಾಡಬೇಕು. ಆಯ್ತಾ? 0.5 ಹಿಡಿತಾ ಇದೆಯಾ ನೋಡಿ. ಈ ಥರ ಬಿದ್ದಾಗ ಇವೆಲ್ಲ ಗಿಫ್ಟ್ಸ್ ಇರುತ್ತೆ. ತುಂಬಾ ಕಷ್ಟಪಟ್ಟು ಮಾಡಿರೋದು ಇದನ್ನು ನಾನು ನಮ್ಮ ಹುಡುಗರೆಲ್ಲ ಸೇರಿಕೊಂಡು. ಆ್ಯಕ್ಚುಲಿ ಏನಂದರೆ 4 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, ಇವಾಗ ಟೈಮ್ 10 ಗಂಟೆ ನೈಟ್ 10:30. ಎಷ್ಟೋಗುತ್ತೆ? 6 ಅವರ್ 18. ಎಷ್ಟೊತ್ತಾಗಿದೆ? 6 ಅವರು ಸಾಕಾಗೋಯ್ತು ನೋಡಿ. ಫೈನಲ್ ಟಚ್ ಇದೆ. ಸ್ವಲ್ಪ ಇಲ್ಲಿ ಸ್ಟಿಕ್ಕರ್ ಹಂಚ್ಬಿಟ್ಟು ಮತ್ತು ಇಲ್ಲಿ ಮಾಮೂಲಿ ಇದು ಬರುತ್ತಲ್ಲ ಟೇಪ್ ಓಪನಿಂಗ್ ಮಾಡೋದು ಟೇಪು, ಆ ಟೇಪ್ ಹಿಂಗೆ ಹಾಕಿ ಹಿಂಗೆ ಕಟ್ ಮಾಡಿ ಹಿಂಗೆ ಎತ್ತಿಸ್ಬೋದು. ಆ್ಯಂಡ್ ಗಿಫ್ಟ್ಗಳು ಪ್ಯಾಕ್ ಮಾಡಿಸ್ಬೇಕು. ತುಂಬ ಕ್ರೇಜಿ ಆಗಿರುತ್ತೆ ನೋಡಿ ಗೈಸ್. ಫೋಟೋಸ್ ಕೊಡು, ಅದು ಫುಲ್ ಕೊಡು. ಇದು ಸ್ವಲ್ಪ ಗಿಫ್ಟ್ ಬಾಕ್ಸ್ಗೆ ರೆಡಿ ಮಾಡೋದಕ್ಕೆ ಫೋಟೋಸ್ ಎಲ್ಲ ರೆಡಿ ಮಾಡಿಸಿದ್ದೀನಿ ಗೈಸ್. ನೋಡಿ ಎಷ್ಟು ಫೋಟೋಸ್, ಒಂದು 70-80 ಫೋಟೋಸ್ ಇದೆ. ಎಲ್ಲ ಫೋಟೋಸ್ನ ಆ ಬಾಕ್ಸು ಹಿಂಗೆ ಎತ್ತುತ್ತಾಳಲ್ಲ, ಅವಾಗ ದಾರ ಕಟ್ಟಿ ಹಿಂಗೆ ಬರೋ ಥರ ನಮ್ಮ ಫೋಟೋಸ್ ಎಲ್ಲ ಇರೋ ಥರ ನೋಡಿ. ನನ್ಗೆ ಔಟ್ಪುಟ್ ಯಾವ ಥರ ಸಖತ್ತಾಗಿ ಬರುತ್ತೆ ತೋರಿಸ್ತೀನಿ ನೋಡಿ. ಇಷ್ಟೆಲ್ಲ ಕಷ್ಟಪಟ್ಟು ಒಳ್ದಾಗುತ್ತೆ ಎಲ್ಲ ಕಟ್ಟಿಂಗ್ ನಡೀತಾ ಇದೆ ಗೈಸ್. ಇನ್ನೊಂದು ವಿಷಯ ಏನು ಗೊತ್ತಾ, ನಾನು ಅರ್ಜೆಂಟಲ್ಲಿ ಯಾವ ಥರ ಫೋಟೋ ಕಳ್ಸಿಕ್ಕಿದ್ದೀನಿ ಅಂದರೆ ಈ ಥರ ಫೋಟೋ ಸ್ಕ್ರೀನ್ಶಾಟ್ ಫೋಟೋ ಎಲ್ಲ ಕಳ್ಸಿಕ್ಬಿಟ್ಟಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಸ್ಕ್ರೀನ್ಶಾಟ್ ಫೋಟೋ ಇದೆ, ಅದಕ್ಕೆ ಎಲ್ಲ ಹಿಂಗೆ ಬಂದಿದೆ ಪರ್ಫೆಕ್ಟಾಗಿ. ಅರ್ಜೆಂಟ್ ಗೈಸ್. ಈ ಪ್ಲ್ಯಾನ್ ಬೇರೆ ಪ್ಲ್ಯಾನ್ ಇದ್ದಿತ್ತು. ಆಮೇಲೆ ಇನ್ನೊಂದು ಸ್ವಲ್ಪ ಹಿಂಗೆ ಇದ್ದರೆ ಇನ್ನೂ ಚೆನ್ನಾಗಿರುತ್ತಲ್ವಾ. ಇನ್ನೊಂದು ಡೆಕೋರೇಷನಲ್ಲಿ ನಾನು ಫೋಟೋ ಗಿಟ್ಟ ಎಲ್ಲ ಏನೂ ಹಾಕ್ಸ್ತಾ ಇಲ್ಲ ಈ ಸಲ. ಅದಕ್ಕೆ ಫೋಟೋನು ಇದ್ದರೆ ಖುಷಿ ಆಗುತ್ತಲ್ಲ, ಮೆಮೊರೀಸ್ ಥರ ಇದೆಲ್ಲ ಹಳೇ ಫೋಟೋಸ್ ಎಲ್ಲ ಹಾಕ್ಸ್ತಾ ಇರೋದು. ಈ ಥರ ಬಂದಿದೆ ಎಲ್ಲ ಕರೆಕ್ಟಾಗಿರೋದು ಒಂದೇ ಲೆವೆಲಲ್ಲಿ. ಹಿಂಗೆಂಗೋ ಬಂದಿದೆ, ಪರವಾಗಿಲ್ಲ. ಇದನ್ನೆಲ್ಲ ಹಿಂದೆ ಹಾಕ್ಬಿಟ್ಟು ಅದನ್ನೆಲ್ಲ ಮುಂದೆ ಹಾಕಿದ್ರೆ ಚೆನ್ನಾಗೇ ಕಾಣುತ್ತೆ ನೋಡಿ. ಈ ಥರ ಇದೆ, ಇದೆಲ್ಲ ಪರ್ಫೆಕ್ಟಾಗಿ ನೋಡಿ ಆಗುತ್ತೆ, ಅಡ್ಜಸ್ಟ್ ಮಾಡ್ಬೋದು ನೋಡಿ. ಎಲ್ಲ ಕಟ್ ಮಾಡಿದ್ದಾರೆ. ಗಿಫ್ಟ್ಸ್ ಎಲ್ಲ ಇನ್ನೂ ಇಷ್ಟು ಬಂದಿದೆ. ಒಂದು 4 ಗಿಫ್ಟ್ ತೊಗೋಬೇಕು. ಹೆಂಗೆ ಪ್ಲ್ಯಾನ್ ಮಾಡಿ ಅಂದರೆ ಎಲ್ಲ ಮೆಸೇಜಲ್ಲಿ ಇಂಟು ಮಾರ್ಕು ರೈಟ್ ಮಾರ್ಕು ಆ ಥರ ಪ್ಲ್ಯಾನ್ ಮಾಡಿ ಎಲ್ಲ ತೊಗೊಂಡಿರೋದು. ಇವಾಗ ಒಂದು 4 ಏನೋ ತೊಗೊಳ್ಬೇಕಾಗಿರೋದಿದೆ. ಸೊ ಎಲ್ಲ ರಿವೀಲ್ ಮಾಡ್ತೀನಿ ನೋಡಿ ಗಾಯ್ಸ್. ಬರ್ಡೇಲಿ ಕ್ರೇಜಿಯಾಗಿರುತ್ತೆ. ನಮ್ಮ ಹುಡುಗಿ ಖುಷಿ ಆಗ್ತಾಳೆ, ನನಗೆ ಅದಂತೂ ಗೊತ್ತು ಪಕ್ಕ. ಈ ಥರ ಸರ್ಪ್ರೈಸ್ ನಾನು ಕೊಟ್ಟೇ ಇಲ್ಲ. ಬರ್ಡೇ ಮಾಡುವಾಗೆಲ್ಲ ಒಂದು ಗಿಫ್ಟ್ 2 ಗಿಫ್ಟ್ ಕೊಡ್ತಾಯಿದ್ದೆ. ಇನ್ನೆಲ್ಲ ಅವಾಗ ನನ್ನ ಹತ್ರ ಹೇಳ್ಕೊತಾ ಇದ್ದು, ನಂಗೆ ಅದು ಬೇಕು ಇದು ಬೇಕು ಮತ್ತು ಎಲ್ಲ ಹೇಳ್ಕೊಂಡಿರೋ ಥರನೇ ನಾನು ಗಿಫ್ಟ್ ತೊಗೊಂಡಿರೋದು ಆ್ಯಕ್ಚುಲಿ. ನೋಡೋಣ ಅವಳು ರಿಯಾಕ್ಷನ್ಸ್ ನೋಡೋಣ. ಎಲ್ಲ ಒಂದೊಂದು ಗಿಫ್ಟು 22 ಗಿಫ್ಟ್ಗೂ ನಾನು ಅವಳು ಥ್ಯಾಂಕ್ ಯು ಅನ್ನೋಕ್ಕೂ ನಾನು ಸುಸ್ತಾಗಿ ಕುತ್ಕೊಳ್ಳೋಕ್ಕೂ ಕರೆಕ್ಟಾಗಿರುತ್ತೆ. ನಾಳೆ ಸಾಯಂಕಾಲ ಎಲ್ಲ ರಿವೀಲ್ ಆಗುತ್ತೆ. ಇವಾಗ ಅಯ್ಯೋ ಅದು 11:30 ಆಗೋಯ್ತು. ಓಕೆ ಗೈಸ್, ಇವಾಗ ಅನನ್ಯ ಬರ್ಡೇ ಗಿಫ್ಟ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಸೊ ಇಲ್ಲೋಗಿ ಇನ್ನೂ ಗಿಫ್ಟ್ ತೊಗೊಳ್ಬೇಕು ಅಂತ ನಾನು ಹೇಳಿದ್ನಲ್ಲ, ಅದನ್ನು ತೊಗೊಬೇಕಾಯಿತು. ಹೋಗೋಗಿ ಇಲ್ಲಿ ಸೆಲೆಕ್ಟ್ ಮಾಡಿ ತೊಗೊಳ್ಳೋಣ ಬನ್ನಿ ಗೈಸ್. ಸೆಲೆಕ್ಟ್ ಮಾಡೋಕ್ಕೆ ನಂಗೆ ಗೊತ್ತಾಗ್ತಾ ಇಲ್ಲ ಯಾವ್ದು ಮಾಡಲಿ ಅಂತ. ಆದರೂ ಇಷ್ಟರಲ್ಲಿ ಒಂದು ಸೆಲೆಕ್ಟ್ ಮಾಡಿ ಇಕ್ಕಿದ್ದೀನಿ. ಓಕೆ ಅಣ್ಣ, ಅದಿರಲಿ. ಇನ್ನು ಮಿಕ್ಕಿದ್ದು ರಿಂಗ್ ಇತ್ತೋಯ್ತು. ರಿಂಗು ಟಯರ್ಡ್ ಆಗಿಬಿಟ್ಟಿದೆ ಗೈಸ್. ಏನು ತೊಗೊಳೋದು ಏನು ಬಿಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಇದು ಹಾಕೊಂಡ್ರೆ ಅವಳಿಗಾಗುತ್ತೆ. ಇದು ಕ್ಲಾತ್ ಚೆನ್ನಾಗೈತೆ ಅಂತ ಇದೇ ಒಳ್ಳೆ ಅದಲ್ಲೇ ಒಂದು ಕುಡಿಯೋಣ. ರಿಂಗ್ ಸೆಲೆಕ್ಟ್ ಮಾಡಿದ್ದೀನಿ ಯಾವ ಥರ ರಿಂಗ್ ಅಂತ.
ಗಿಫ್ಟ್ ಓಪನ್ ಮಾಡುವಾಗ ತೋರಿಸ್ತೀವಿ. ಗಾಯ್ಸ್, ನಾವು ದುಡ್ಡಿರುವಂತ ನಾನು ಕಷ್ಟಪಟ್ಟಿರೋ ದುಡ್ಡಲ್ಲಿ ಇವಾಗ ಗಿಫ್ಟ್ ಕೊಡಿಸ್ತಾ ಇದೀನಿ. ಆಮೇಲೆ ನೀವು ಅಮ್ಮ ಕೊಡ್ಸಿಲ್ವಾ ಹಂಗೆ ಹಿಂಗೆ ಅಂದ್ಬಿಟ್ಟು ನಾವು ಅಮ್ಮ ಕೂಡ ಕೊಡ್ತೀನಿ. ಇನ್ನ ಒಂದು ಗಿಫ್ಟ್ ಸೆಲೆಕ್ಟ್ ಮಾಡಬೇಕು. ಟೋಟಲ್ 4 ಸೆಲೆಕ್ಟ್ ಮಾಡಬೇಕು. ಗೈಸ್ ಎಲ್ಲ ಸೆಲೆಕ್ಟ್ ಮಾಡಾಯಿತು. ಇವಾಗ ಗಿಫ್ಟ್ ಪ್ಯಾಕ್ ಆಲ್ಮೋಸ್ಟ್ ಎಲ್ಲ ಗಿಫ್ಟು ಕಳಿಸಿದ್ದೀನಿ. ಅದು ವೀಡಿಯೋ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಲನ ತಗೊಂಡು ಹೋಗಿದ್ವಿ. ಸೊ ಇವಾಗ ಗಿಫ್ಟ್ ಪ್ಯಾಕ್ ಆಗ್ತಿದೆ. ಒಂದೊಂದೇ ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಂಡು ಇನ್ನು ಸ್ವಲ್ಪ ಕೆಲಸಗಳಿದೆ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ಬೇಕು. ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಅಲ್ಲೂ. ಗೈಸ್ ಎಲ್ಲ ಪ್ಯಾಕ್ ಆಗಿದೆ, ಬ್ಯಾಗ್ ಹಾಕ್ಕೊಡ್ತಾ ಇದ್ದಾರೆ. ಬೈ ಹಂಗೆ ದೇವ್ರಿಗೆ ಮುಡ್ಸ್ಕೊಟ್ಬಿಡಿ. ಅದನ್ನು ಬ್ಯಾಗ್ ಅದಕ್ಕೆ ಹಾಕೋಬಿಡೋಣ. ಸೊ ಇನ್ನು ಇವಾಗ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಗೈಸ್. ಫುಲ್ ಟಯರ್ಡ್ ಆಗಿದೆ. ನಾವು ಊಟ ನಾಷ್ಟ ಏನು ಮಾಡಿಲ್ಲ. ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಮುಗಿಸ್ಕೊಡ್ತಾ ಇದ್ದಾರೆ. ಗಾಯ್ಸ್ ಇವಾಗೆಲ್ಲ ರೆಡಿ ಮಾಡ್ಕೊಂಡು ಹೋಗ್ತಾ ಇದೀವಿ ಲೊಕೇಶನ್ಗೆ. ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಪಾಪ. ಅಲ್ಲಿರೋರೆಲ್ಲ ಬೈಕ್ ಹೊತ್ತಾ ಇರ್ತಾರೆ. ಬೆಳಿಗ್ಗೆ 10:30 11 ಗಂಟೆಗೆ ಅಲ್ಲಿ ಬರ್ತೀನಿ ಅಂತ ಹೇಳಿದ್ದು. ನೋಡಿದ್ರೆ ಇನ್ನ ಇಲ್ಲೇ ಇವಾಗ ಹೋಗ್ತಾ ಇದ್ದೀನಿ. ಅದೇ ನಮ್ಮ ಹುಡುಗರನ್ನ ಬಿಟ್ಟು ಅಲ್ಲಿ ರೆಡಿ ಮಾಡ್ರಿ ಅಂತ ಮಾಡ್ತಾ ಇದ್ದಾರೆ. ಸೊ ಇವಾಗ ಹೋಗ್ಬಿಟ್ಟು ಎಲ್ಲ ಏನೋ ಮಿಸ್ ಮಾಡ್ದಂಗೆ ತಗೊಂಡಿದ್ದೀನಿ. ನೋಡಬೇಕು ಏನೋ ಮಿಸ್ ಮಾಡಿದ್ದೀನ ಇಲ್ವಾ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಎಲ್ಲ ತಗೊಂಡಿದ್ದೀನಿ ಆಲ್ಮೋಸ್ಟು. ಓಡ್ತಾ ಇದ್ದೀನಿ ಇವಾಗ. ಒಂದು 20 ಮಿನಿಟ್ಸ್ ರೀಚ್ ಆಗಿ ಹೋಗ್ತೀನಿ. ಬನ್ನಿ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಎಲ್ಲ ತೋರಿಸ್ತೀನಿ. ಇವಾಗ ನಾನು ಪುನಃ ನಂಗಿನ್ನ 2 hours ಇದೆ. ಈಗ 4:30 ಆ್ಯಂಡ್ 6:30 7 ಹಂಗೆ ತಂದು ಸೆಲೆಬ್ರೇಷನ್ ಇದೆ. ಆ್ಯಂಡ್ ಇವಾಗ ನಾನು ಔಟ್ಫಿಟ್ ರಿವೀಲ್ ಮಾಡೋಕ್ಕಿಂತ ಮುಂಚೆ ನಾನು ಮೇಕಪ್ ಮಾಡಿಸ್ಕೋಬೇಕು. ಸೊ ಇವತ್ತು ನನಗೆ ಮೇಕಪ್ ಮಾಡ್ಕೊಡ್ತಾರೆ ತುಳಸಿ ಅವರು. ಹಾಯ್. ಸೊ ಇವಾಗ ಸ್ಟಾರ್ಟ್ ಮಾಡ್ತೀವಿ ಆ್ಯಂಡ್ ಫೈನಲ್ ಔಟ್ಪುಟ್ ಯಾವ ಥರ ಇರುತ್ತೆ ಅನ್ನೋದು ನಿಮಗೆ ತೋರಿಸ್ತೀನಿ. ಸೊ ಕೀಪ್ ವೇಟಿಂಗ್. ಈಗ ನಾನ್ಯ ರೆಡಿ ಆಗ್ತಾ ಇದ್ದಾಳೆ. ಮೇಕಪ್ ನಡೀತಿದೆ, ಹೇರ್ ಸ್ಟೈಲ್ ನಡೀತಿದೆ. ಫೈನಲ್ ಲುಕ್ ಆಮೇಲೆ ತೋರಿಸ್ತೀವಿ. ವೆಯ್ಟ್ ಮಾಡ್ತಾ ಇದೆ. ಗೈಸ್ ಫೈನಲಿ ನಾನು ರೆಡಿ ಆಗಿದ್ದೀನಿ ಆ್ಯಂಡ್ ಈಗ ನನ್ನ ಔಟ್ಫಿಟ್ ರಿವೀಲ್ ಮಾಡ್ತೀನಿ. ಟಡಾ, ಹೇಗೆ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡಿ ಗೈಸ್. ಪ್ರಿನ್ಸಸ್ ಚೆನ್ನಾಗಿ ಕಾಣ್ತಾ ಇದೆನಾ? ಆ್ಯಂಡ್ ನನಗೆ ಮೇಕಪ್ ತುಂಬ ಇಷ್ಟ ಆಯಿತು ಗೈಸ್. ಯಾಕಂದರೆ ತುಂಬ ನ್ಯಾಚುರಲ್ ಆಗಿದೆ. ಫುಲ್ ಸೆಟಲ್ಡ್ ಆಗುತ್ತೆ. ಯಾಕಂದರೆ ಇವಾಗ ಮಾಡಿದಾರಲ್ವ, ಸೊ ಹೋಗೋಷ್ಟು ಸೆಟಲ್ಡ್ ಆಗುತ್ತೆ. ಆ್ಯಂಡ್ ಹೇರ್ ಸ್ಟೈಲು ಕೂಡ ಸೇಮ್ ಪ್ರಿನ್ಸಸ್ ಥರನೇ ಮಾಡಿದ್ದಾರೆ. ಸೊ ಇವಾಗ ನಾನು ಅಂಕಿತ ರೆಡಿ ಆಗಿದ್ದೀವಿ. ಕ್ಯಾಬ್ ಬುಕ್ ಮಾಡಿದ್ದೀವಿ. ಇಲ್ಲಿಂದ ಅಲ್ಲಿಗೆ ಹೋಗಬೇಕು. ಚಂದು ಸೆಲೆಬ್ರೇಟ್ ಮಾಡ್ತಾ ಇರೋದಕ್ಕೆ. ಸೊ ಹೋಗೋಣ ಬನ್ನಿ ಗೈಸ್. ಇವಾಗ ಇಲ್ಲಿ ನಮ್ಮ ಬ್ರೋ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಡೆಕೋರೇಷನ್. ಇನ್ನೊಂದು 30% ಕೆಲಸ ಐತೆ. ಫುಲ್ಲು ಎಲ್ಲ ರೆಡಿ ಆದಮೇಲೆ ಔಟ್ಪುಟ್ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸಖತ್ತಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಗಿಫ್ಟು ನಾನು ಅಂದ್ಕೊಂಡಿರೋ ಥರನೇ ಬರ್ತಾಯಿದೆ. ಬಟ್ ಇನ್ನೊಂದು ಸ್ವಲ್ಪ ಏನೋ ಬೇಕಿತ್ತು ಗಿಫ್ಟಿಗೆ. ಇಟ್ಸ್ ಓಕೆ, ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ. ಬಾಕ್ಸ್, ಗಿಫ್ಟ್ ಬಾಕ್ಸ್ ಇದು 4 ಆದಮೇಲೆ ಈ ಥರ ಚಾಕ್ಲೇಟ್ಸು. ಎಷ್ಟು ಚಾಕ್ಲೇಟ್ಸ್ ಇದೆ ಗೊತ್ತಾ ಇಲ್ಲಿ ನೋಡಿ. ಫುಲ್ಲು ಚಾಕ್ಲೇಟ್ಸೆ. ಹೆಂಗೆ ಕಾಣ್ತೈತೆ ನೋಡು. ಕೂಡ ಇಲ್ಲಿ ಸ್ವಲ್ಪ ಅನ್ಸಣ. ನೋಡಿ ಗೈಸ್, ಪಾಪ ಎಷ್ಟು ಕಷ್ಟ ಪಡ್ತಾವ. ಇಷ್ಟೆಲ್ಲ ಇವನೇ ಅನ್ಸಿರೋದು. ಇಷ್ಟೆಲ್ಲ ರೆಡಿ ಮಾಡಿಲ್ಲ ಗೈಸ್. ಆದ್ರೆ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಸ್ವಿಚ್ ಆಫ್ ಆಗ್ಬಿಟ್ಟಿತ್ತು ಪಾಪ ಫೋನ್. ಇಲ್ಲ, ಎಲ್ಲ ಇವರೇ ಅನ್ಸಿರೋದು. ನಾನು ಇವಾಗ ಸುಮ್ಮನೆ ಬಂದು ಸ್ವಲ್ಪ ಆ ರೆಡ್ ಕಲರ್ ಬ್ಯಾಕ್ ಗ್ರೌಂಡ್ ಕಾಣಬಾರ್ದು ಅಂತ ಚಾಕ್ಲೇಟ್ಸ್ ಎಲ್ಲ ತುಂಬಾ ಇದೆ ಇನ್ನ, ಅದಕ್ಕೆ ಆಗ್ತಾ ಇದ್ದೀನಿ. ಯಾರಿಗಾದ್ರೂ ಬೇಕಿದ್ರೆ ಇವನ್ನ ಕಾಂಟ್ಯಾಕ್ಟ್ ಮಾಡಿ. ಚಾಕ್ಲೇಟ್ಸ್ ಬೇಕಿದೆ ಅಲ್ಲ, ಈ ತರ ಮಾಡ್ಕೊಂಡ್ ಕೊಡ್ಬೇಕು ಅಂದ್ರೆ ಈ ತರ ಮಾಡ್ಕೊಡ್ಬೇಕಾದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವನ್ನ ಇದನ್ನ ಓಪನ್ ಮಾಡ್ಬಿಡ ಬಾಕ್ಸು. ಪಕ್ಕ ಎಷ್ಟು ಬರ್ತದೆ ಅಂದ್ರೆ ನಮ್ಗೆ ದಿಸಕ್ಕಂತೂ ಬಂದೇ ಬರ್ತದೆ ಅಂತಾನೆ. ಅದ್ ನಾನು ಅನ್ಕೊಂಡಿದ್ದೆ ಇನ್ನ ಡಿಫ್ರೆಂಟ್ ಆಗಿ ಯಾವ ತರ ಖಾರ ಬಂದಿರೋದು. ಅದು ಹಿಂಕೊಂಡೈತೆ ಒಳಗಡೆ ಚಾಕ್ಲೇಟ್ ಅಲ್ವಾ, ಚೆನ್ನಾಗಿ ಕಾಣ್ತೈತೆ. ಎಕ್ಸ್ಪೆಕ್ಟ್ ಮಾಡಿರಲ್ಲ ಗೈಸ್. ಇಲ್ಲಿಗೆ ಹತ್ರ ಏನಿಲ್ಲ ಅಂದ್ರೆ ಒಂದು 3,000 ಗಂಟ ಚಾಕ್ಲೇಟ್ಸ್ ಇದೆ. ಗೈಸ್ ಇವಾಗ ಕ್ಯಾಬಲ್ಲಿ ಹೊರಟಿದ್ದೀವಿ ನಾವು.
ಹೋಗ್ತಾ ಇದ್ದೀವಿ ನಾನು ಅಂಕಿತಾ. ಇಲ್ಲಿ ಫುಲ್ಲು ನನಗೆ ಜಾಗ ಸಾಲ್ತಾ ಇಲ್ಲ, ಅದಕ್ಕೆ ಅವಳು ಮುಂದೆ ಹೋಗೋಳೆ. ಆ್ಯಂಡ್ ಇವಾಗ ಹೊರಟಿದ್ದೀವಿ, ಹೋಗ್ತಾ ಇದ್ದೀವಿ ಗೈಸ್, ಲೆಟ್ಸ್ ಗೋ. ನೋಡಿ ಗೈಸ್, ಅನನ್ಯನ ಔಟ್ಫಿಟ್. ಬಾ ಬಾ ಕರ್ಕೊಂಡು ಹೋಗ್ತೀನಿ ಬಾ. ಆ ಕಡೆ ನೋಡು, ರೈಟ್ ಸೈಡ್ ನೋಡ್ಕವ. ಅಲ್ಲಿ ಗಂಟ ಕರ್ಕವ್ರಿಗೆ ತಾನೇ ನೋಡ, ಅಲ್ಲಿ ಗಂಟ ನಾನು ಲೈಟ್ ಇತ್ತಲ್ಲ ನೋಡಿ ಇಲ್ಲೇ ನಿಲ್ಲಿಸ್ಬಿಟ್ಟೆ. ನಾನು ಚಪ್ಪಲಿ ಹಾಕಿಲ್ಲ. ಸರಿನಾ ಇಲ್ಲ ಅವಳ? ಇನ್ನೊಂದು ಯಾವ್ದು ಹಿಂದೆ ಬರ್ತಾ ಇರೋದು? ಅದು ಬ್ಲ್ಯಾಕಿ, ಮಿಸ್ಟರ್ ಬ್ಲ್ಯಾಕಿ. ಯಾರು ಕಾಣ್ತಾ ಇಲ್ಲ ನೋಡಿ ಅಲ್ಲಿ. ಆ ಕಡೆ ತಿರ್ಸೋ, ಆ ಕಡೆ. ಒಳ್ಳೆ ಎಲ್ಲ ಕಳ್ಳನ ಮಕ್ಳಿದ್ದಂಗೆ ಇದ್ದೀರಾ. ಬಾ, ನಿನ್ಗೆ ರೂಮ್ ಕರ್ಕೊಂಡು ಹೋಗ್ಬಿಡ್ತೀನಿ. ಏಯ್, ಇಲ್ಲಿ ಇಟ್ಕೊಳ ಫೋನು. ಗಾಯ್ಸ್, ಇನ್ನೊಂದು ಸ್ವಲ್ಪ ರೆಡಿ ಆಗಬೇಕು. ಕಣ್ಣು ಮುಚ್ಬಿಡು, ನೀನೇ ಕಣ್ಣು ಮುಚ್ಬಿಡು, ನಾನು ಕರ್ಕೊಂಡು ಹೋಗ್ತೀನಿ. ಕಣ್ಣು ಮುಚ್ಬಿಡು. ಬೇಡ ಬೇಡ, ಕಣ್ಣು ಮುಚ್ಚು. ಹೌದು, ಹುಷಾರದು. ಇರಿ ಇರಿ, ಇಟ್ಕೋ ಇಟ್ಕೋ ಇಟ್ಕೊಳ್ಳೋ. ಅಲ್ಲೇನಿಲ್ಲ, ಅಲ್ಲಿ ಎಲ್ಲ ಸರಿ ಆಯ್ತು. ಕರೆಂಟ್ ಹೋಗ್ಬಿಡೈತೆ ಗಾಯ್ಸ್. ಚಾರ್ಜರ್ ಬೇರೆ ಸ್ವಿಚ್ ಆಫ್ ಆಗೋಯ್ತು. ಈ ನಂಬರ್ ತಗೊಳ್ಳೋ ಬೇಗ. ಏನು ಹೇಳೇ ಇಲ್ಲ. ಥ್ಯಾಂಕ್ ಯು. 340104 ಎಲ್ಲ ಪ್ಲಾನಿಂಗ್. ಸಕ್ಕವಾಗೈತೆ, ಬೆಳೆ ಸಕ್ಕವಾಗೈತೆ. ಚಾಕ್ಲೇಟ್ 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 ಇಷ್ಟೊಂದೆಲ್ಲ ಯೋಚನೆ ಮಾಡಿ ತಲೆ ಓಡಿಸಿ ನಾವೇ ಮಾಡಿರೋದು ಇದನ್ನ. ಅದೇ ಹೇಳ್ತಿರೋದು, ಎಫರ್ಟ್ಸ್ ಹಾಕಿದಿರಲ್ಲ, ಅದು ಮ್ಯಾಟರ್. ಏನು ಗೊತ್ತಾ, ಇದನ್ನ ನಾವು ಬುಕ್ ಮಾಡಿ ತರ್ಸೋಣ ಅನ್ಕೊಂಡು ಎಲ್ಲೂ ಸಿಕ್ಕಿಲ್ಲ. ಏನೇನೋ ಮಾಡಿ ಎಷ್ಟು ಕಷ್ಟ ಬಿದ್ದಿರೋ ಗೊತ್ತಾ, 4 ದಿವಸದಿಂದ ಎಫರ್ಟ್ಸ್ ಹಾಕಬೇಕು, ಅದೇ ಮ್ಯಾಟರ್. ಅದು ಇವಾಗ ಅವಳ ರಿಯಾಕ್ಷನ್ ನೋಡ್ಬಿಟ್ಟು ಅದು ಮ್ಯಾಟರ್ ಆಗುತ್ತೆ. ಇಷ್ಟೆಲ್ಲ ಎಫರ್ಟ್ ಹಾಕಿ ಅದು ನೋಡು ಡೆಕೋರೇಷನ್. ಹೆಂಗು ಬಿತ್ತು ಕೊಡಿ, ಪರವಾಗಿಲ್ಲ. ಡೆಕೋರೇಷನ್ ಇನ್ನ ಅಲ್ಲಿ ಇಲ್ಲಿ 4 ಬರುತ್ತೆ. ಈಗ ಅನನ್ಯ ಇದು ನೋಡಿ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡ್ಬೇಕು. ನನ್ನ ಪ್ರಕಾರ ಮಸ್ತಾಗಿ ರಿಯಾಕ್ಟ್ ಮಾಡ್ತಾಳೆ. ಬಿಕಾಸ್ ಹಾಕಿದ್ದು ನೋಡಿ ಖುಷಿ ಪಡ್ತಾಳೆ, ಅದು ಕುಣಿದಾಡ್ತಾಳೆ. ಅವ್ಳಿಗೆ ಚಾಕ್ಲೇಟ್ ಅಂದ್ರೆ ಅಷ್ಟು ಇಷ್ಟ. ಕಿಟ್ಕ್ಯಾಟೇ ಇದೆ ಜಾಸ್ತಿ. ಅದೇ ಇನ್ನೊಂದು ಏನು ಗೊತ್ತಾ, ನಾನು ಫುಲ್ಲು ಕಿಟ್ಕ್ಯಾಟ್ ಹಾಕೋಣ ಅನ್ಕೊಂಡೆ, ಇಲ್ಲ ಇಲ್ಲ, ಬಟ್ ಅದು ರೆಡ್ಡಿಶ್ ಇರೋದ್ರಿಂದ ಕಾಣಲ್ಲ ಅಂದ್ಬಿಟ್ಟು ಇದು ಮಾಡಿದೆ. ಕಾಣ್ತೈತೆ ಸಕ್ಕ. ಇದೆಲ್ಲ ಇವರೇ ಮಾಡಿದ್ದು. ಅದಕ್ಕೆ ಒಂದು ಪೇಜ್ ಓಪನ್ ಮಾಡೋಣ ಅಂತ ಹೇಳಿ. ಫಿನಿಶಿಂಗ್ ನೋಡಿಲ್ಲ, ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ಓ ಮೈ ಗಾಡ್, ಬೆಂಕಿ ಬಿರು ಗಾಳಿ ಅನ್ಕೋ. ನೀಟಾಗಿ ಹಾಕರೋ ಫೋಟೋಸ್, ಇದಾಗ ಮಾಡಬೇಡ್ರಿ. ಹೆಂಗೈತೆ ಇವಾಗ ಇನ್ನೂ ಸಕ್ಕದಾಗೈತೆ. ನೀವ್ ಯಾಕೆ ಒಂದ್ ಪೇಜ್ ಓಪನ್ ಮಾಡ್ಬಾರ್ದು ಅಂತ. ಅವಾಗೆ ಲೈಕ್ ಒಂದು 10ಗೆ 7 ತರ ಇತ್ತು, ಇವಾಗ 10ಗೆ 100 ತರ ಇದೆ. ಏನಪ್ಪಾ, ಇರು ಒಂದು ನಿಮಿಷ ಹಿಡ್ಕೊಳ್ಳಿ. ಯಾಕೆ ಇದೊಂದು ಉದ್ದ ಹಾಕಿದ್ದೀರಾ? ಅದೊಂದು ಯಾರೋ ಉದ್ದ ಹಾಕ್ಬಿಟ್ಟವನ ಅವನು ಅಷ್ಟೇ. ಹಿಂಗಿರ್ಬೇಕು, ಎಲ್ಲ ಆ ಕಡೆ ತಿರ್ಸಿ ಹಾಕಿದ್ದೀರಾ ಕಂಡ್ರು. ಅದಕ್ಕೆ ಇಲ್ಲ ಹಿಂಗ್ ಉಲ್ಟಾ ಹಾಕ್ಬಿಡ ಬೋರ್ಡ್ನೆ. ಬೋಲ್ಡ್ನ ಉಲ್ಟಾ ಹಾಕೋ. ಈ ಬಾಲ್ ಇನ್ನ ಆ ಕಡೆಗೆ ಹಾಕು ಅಷ್ಟೇ. ಆ ಕಡೆಗೆ ಹಾಕು. ಏನಕ್ಕೆ ರಿಂಕಲ್ಸ್ ತರ ಆಯ್ತಲ್ಲ, ತಿರುಗುತ್ತೆ ಫೋಟೋಸ್. ಅದಕ್ಕೆ ರಿಂಕಲ್ಸ್ ಕಾಣ್ತಾಯ್ತು ಹೋಗ್ಲಿ ಫೋಟೋಸ್. ಕಾಣ್ತೈತೆ, ಬಟ್ ವೈಟ್ ಉಲ್ಟಾ ಆಗೈತೆ ಅನ್ಸುತ್ತೆ ಎಷ್ಟೊಂದು. ಎಲ್ಲ ಉಲ್ಟಾನೇ ಐತೆ. ಇದನ್ನ ಹಿಂದೆ ಹೋಗೋ ತರ ಅದ್ ಮುಂದೆ ಬರೋ ತರ ಮಾಡೋ. ಆಗುತ್ತೆ. ಅವೆರಡು ಬಿಟ್ಟಿನೆಲ್ಲ ಇಟ್ಬಿಡ್ರಿ. ಇದು ಗಿಫ್ಟ್ಗಿಂತ ಎಫರ್ಟ್ಸ್ಗೆ ಖುಷಿ ಆಗುತ್ತೆ. ಅದೇ ಅದೇ ಮಾಡ್ತಾ ಇದೀವಿ ನಾವು. ನೀ ಮನೆಗೆ ಬರೋಕ್ಕಿಂತ ಮುಂಚೆ ಮನೆಗೆ ಬಂದಾದ್ಮೇಲೆ ಎಲ್ಲ. ಆ್ಯಕ್ಚುಲಿ ಇಲ್ಲಿ ಎಲ್ಲ ಗಿಫ್ಟ್ಗಿನ್ನ ಮೇನ್ ಗಿಫ್ಟ್ ಅಂತ ಇದೆ. ಮೇನ್ ಗಿಫ್ಟು ಅವರು ಫುಲ್ಲು ಖುಷಿ ಆಗೋದು, ಮತ್ತು ಕ್ರೇಜಿ ಗಿಫ್ಟ್ ಅಂತ ಇದೆ.
ಇರಲ್ಲ ಅವರು. ಇಲ್ಲಿ ಹಿಡಿಬೇಕಾ? ಬಿಡುತ್ತೆ. ಕ್ರೇಜಿ. ಈಗ ಅಂದರ್ಕಿ ಮಾತು ಹೇಳ್ಬೇಕಾದ್ರೆ ನಾನೇನು ಅನ್ಕೊಂಡೆ ಸುಮ್ಮನೆ ಹಿಂಗೆ ಈ ಟೇಬಲ್ ಕಾಣಬಾರ್ದು ಅಂತ ಕವರ್ ಮಾಡಿದ್ದೀನಿ ಅದನ್ನ. ಇಷ್ಟೆಲ್ಲ ಏನೇನು ಹೇಳಿದ್ದೀರ ನೀವು? ಅವನಿಗೆ ಒಂದು 5 ಬಲೂನು ಸ್ಟಾರ್ ಥರ ಮಾಡಕ್ಕೆ ಚಿಕ್ಕ ಚಿಕ್ಕದಾಗಿ. 5 ಬೇಡ 3 ಆಟ ಸ್ಟಾರ ಫುಲ್ ಮಾಡಿಸ್ಬೇಡ್ರಿ, ಫುಲ್ ಮಾಡಿಸ್ಬೇಡ್ರಿ. ಚಿಕ್ಕದು ಇಷ್ಟಿಷ್ಟೇ. ಆಯ್ತಪ್ಪ ಆಯ್ತಪ್ಪ. ಹೆಂಗೈತೆ? ನನಗೆ ಮಾತು ಬರ್ತಿಲ್ಲ ಹಂಗೈತೆ. ನಂಗೆ ಕ್ಯೂರಿಯಾಸಿಟಿ ಈ ಚಂದು ಟೇಪ್ನಿಕ್ ಐತೆ ಹಿಂಗೆ ಅದು ಸಿಂಗಲ್ ಬಂದರೂ ಪರವಾಗಿಲ್ಲ. ಒಂದು ಅದೇನು ಪರವಾಗಿಲ್ಲ ಬಿಡೋದು ಬರಲ್ಲ. ನಾನು ಇನ್ನೊಂದು ಏನು ಗೊತ್ತಾ, ಇಲ್ಲಿ 4 ಕಡೆ ಟೇಪ್ ಹಾಕಿ ಆ ಥರ ತಾನೇ ಹಾಂ 4 ಥರಕ್ಕೂ ಹಾಕಿ ಹಿಂಗೆ ಮಾಡೋಣ, ಹಿಂಗೆ ಇಡೋಣ ಅಂತ. ಅವ್ನು ಹೆಂಗೆ ಹೇಳ್ತಾರದು ಗೊತ್ತಾ. ಚಂದು ಒಳಗಿರೋ ಲವರ್ ಬಾಯ್ ಈ ಥರ ಆಚೆ ಬರ್ತಾ ಇರೋದು. ಯಪ್ಪ ಯಪ್ಪ ಯಪ್ಪ. ಇನ್ನ ಚಂದು ಒಳಗಡೆ ಇರೋ ಒಬ್ಬ ಲವರ್ ಬಾಯ್ ಇಷ್ಟು ಟೆನ್ಷನ್ ತಗೊಂಡು ಇಷ್ಟೆಲ್ಲ ಎಫರ್ಟ್ಸ್ ಹಾಕಿ ಅವಳ ಮುಖದಲ್ಲಿ ಒಂದು ಸ್ಮೈಲ್ ಬರಬೇಕು ಅಂತ ಹಿಂಗೆ ತಲೆಯೆಲ್ಲ ಕೆಡ್ಸ್ಕೊಂಡು ಓಡಾಡ್ತಾ ಇರೋದು. ಬ್ರೋ ಇನ್ನ ಬೇರೆ ಥರನೇ ಇತ್ತು. ನ್ಯೂ ವರ್ಷನ್. ಇವಾಗ ಫೈನಲ್ ಆಗಿ ರೆಡಿ ಆಗಿದೆ. ಸೆಕೆ ಗೈಸ್, ಅದಕ್ಕೆ ಜಾಕೆಟ್ ಬಿಸಾಕ್ಬಿಟ್ಟೆ. ನೋಡಿ ಈ ಥರ ರೆಡಿ ಆಗಿದೆ. ಇನ್ನೊಂದು ಸ್ವಲ್ಪ ಇಲ್ಲಿ ಎಂಟ್ರಿ ಹೀಗಿದೆ. ಇನ್ನು ಅಲ್ಲಿ ಫಾಗ್ ಹಾಕಬೇಕು. ಇನ್ನು ಇಲ್ಲೆಲ್ಲ ಫಾಗ್ ಹಾಕ್ತಾರೆ ಮತ್ತು ಕೋಟ್ ಫೈರ್ ಹಾಕ್ಬಿಟ್ಟು ಎಂಟ್ರಿಗೆ ಫುಲ್ ಕ್ರೇಜಿಯಾಗಿ ಏನೋ ಮಾಡ್ತಾರೆ ನೋಡಿ ಒಬ್ಬೊಬ್ಬರೇ ಇಲ್ಲಿ. ಓ ಅಕ್ಕ ತಂಗಿರ್ ವಿಡಿಯೋ ನೋಡ್ತಾವ್ರೆ. ಓಡೇ ಇಲ್ಲ ನಾನು ನೈಟ್ ಹಾಕಿರೋದು. ನಾನು ಅದಕ್ಕೆ ನೋಡ್ತಾ ಇದ್ದೀನಿ ಗೈಸ್. ಇವಾಗ ನಮ್ಮ ಕೇಕ್ ಬಂದಿದೆ, ಬನ್ನಿ ನೋಡುವ ಹೇಗಿದೆ ಅಂತ. ಇದು ಕೇಕು ಗೈಸ್. ಇವಾಗ ನಾನು ಈ ಥರ ರೆಡಿ ಆಗಿದ್ದೀನಿ. ಓಕೆ ಬಾಯ್. ಇವರು ಈ ಥರ ರೆಡಿ ಆಗಿದ್ದಾರೆ. ನಮ್ಮ ಸೇರಿ ನೋಡಿ ಮನೇಲಿ ಕಿರ್ಚಾಗ್ತಾ ಇಲ್ಲ, ಅದಕ್ಕೆ ತಗೊಂಡ್ಬಂದ್ಬಿಟ್ಟೆ. ಚೆನ್ನಾಗಿ ಕಾಣ್ತಾ ನಮ್ಮ ಹುಡುಗಿ ಪ್ರಿನ್ಸಸ್ ತರ ಕಾಣ್ತಾ ಇದ್ದಾರೆ ಗೈಸ್. ಅವಾಗ ವಿಡಿಯೋ ಕಾಲಲ್ಲಿ ಮೇಕಪ್ ತರ ಕಾಣ್ತಾ ಇತ್ತು. ಇವಾಗ ನಾನು ನೋಡಿದ್ರೆ ಚಾಕ್ಲೇಟ್ ಸತ್ಯವಾದ ತಂದಿರೋದು. ಚಾಕ್ಲೇಟ್ ಯಾವ್ದಾದ್ರೆ ಏನು ಚಾಕ್ಲೇಟ್ ಯಾರು ತಂದಿದ್ರೆ ಏನು ತಿನ್ಸೋದು ನಾವ.